ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಆನಂದದಾಯಕ ಲೈಂಗಿಕ ಕ್ರಿಯೆಗೆ ಈ ಕೆಲಸವನ್ನು ನೀವು ಮಾಡಲೇಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಲೈಂಗಿಕ ಸಮ್ಮಿಲನದಲ್ಲಿ ಪುರುಷರದ್ದೇ ಪ್ರಾಬಲ್ಯ ಎಂಬ ತಪ್ಪು ಗ್ರಹಿಕೆ ನಮ್ಮ ಸಮಾಜದಲ್ಲಿದೆ. ಆದರೆ ತನ್ನ ಸಂಗಾತಿಯ ಆದ್ಯತೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಲೈಂಗಿಕ ಜೀವನದಲ್ಲಿ ಅವರು ಕೂಡ ಸಂತುಷ್ಟರಾಗುತ್ತಾರೆ ಎಂಬುದು ನಿಮಗೆ ನೆನಪಿರಲಿ. ನೀವು ನಿಮ್ಮ ಸುಖವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡರೆ ಅಂತಹ ಲೈಂಗಿಕ ಬಂಧವು ಯಾಂತ್ರಿಕವಾಗಿರುತ್ತದೆ ಹೊರತು ಆನಂದದಾಯಕವಾಗಿರಲ್ಲ. ಆದ್ದರಿಂದ ಸಂಗಾತಿ ಪುರುಷ ಅಥವಾ ಸ್ತ್ರೀಯಾಗಿರಲಿ, ಅವರೊಂದಿಗೆ ಪ್ರಣಯದಾಟಕ್ಕೂ ಮುನ್ನ ಪರಸ್ಪರರ ಪ್ರೀತಿಯಿಂದ ವರ್ತಿಸಿ, ಶೃಂಗಾರದಲ್ಲಿ ಮೈಮರೆಯಲು ಪ್ರೇರಣೆ ನೀಡಿ, ಒಪ್ಪಿಗೆಯೊಂದಿಗೆ ಪ್ರಣಯದಾಟವನ್ನು ಪ್ರಾರಂಭಿಸಿ. ಲೈಂಗಿಕ ಕ್ರಿಯೆ ಎಂಬುದು ಕೇವಲ ಎರಡು ದೇಹಕ್ಕೆ ಸಂಬಂಧಿಸಿದ ವಿಷಯವಲ್ಲ. ಇಲ್ಲಿ ಹೇಗೆ ದೇಹ ಒಗ್ಗೂಡುತ್ತದೆಯೋ ಹಾಗೆಯೇ ಮನಸ್ಸುಗಳು ಸಹ ಪೂರ್ಣ ಮನಸ್ಸಿನಿಂದ ಸಮ್ಮತಿಗೊಳಗಾಗಬೇಕು. ಇದು ಪ್ರಣಯದ ಪೂರ್ವ ಪ್ರಕ್ರಿಯೆಯಾಗಿದ್ದು, ಸಂಗಾತಿಯ ಮೂಡನ್ನು ಅನುಸರಿಸಿ ನೀವು ಲೈಂಗಿಕ ಕ್ರಿಯೆಗೆ ಮುಂದಾಗಿ. ಇದನ್ನೇ ಇಂಗ್ಲಿಷ್ನಲ್ಲಿ ಫೋರ್ಪ್ಲೇ ಎಂದು ಎನ್ನಲಾಗುತ್ತದೆ. ಅಂದರೆ ಸಂಭೋಗಕ್ಕೂ ಮುನ್ನ ಪರಸ್ಪರ ಒಪ್ಪಿಗೆಯಿಂದ ಪ್ರಣಯದಾಟದಲ್ಲಿ ತೊಡಗಿಕೊಳ್ಳುವುದು. ಆ ಮೂಲಕ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಾಗಿದೆ. ಇಬ್ಬರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು. ದೇಹಗಳು ಒಂದಾಗಬೇಕಿದ್ದರೆ ಇಬ್ಬರ ಆಸೆಗಳು ಒಂದೇ ರೀತಿಯಲ್ಲಿರಬೇಕು. ಇಲ್ಲಿ ಪುರುಷರಿಗೆ ಆರಂಭದಲ್ಲಿ ಹೆಚ್ಚಿನ ಕಾಮಾಸಕ್ತಿ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಸಂಗಾತಿ ಮೇಲೆ ಉಳಿಯಲು ಪುರುಷರು ಬಯಸುತ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಇದು ಸರಿಯಾದ ಕ್ರಮವಲ್ಲ ಎಂದು ತಜ್ಞರು ಸೂಚಿಸಿದ್ದಾರೆ. ದೇಹದ ತತ್ವಚಿಂತನೆಗಳಿಗೆ ಅನುಗುಣವಾಗಿ ರತಿ ಕ್ರೀಡೆ ನಡೆಯಬೇಕು. ಆದರೆ ಮಾತ್ರ ಇಬ್ಬರಿಗೂ ನಿಜವಾದ ದೈಹಿಕ ಸುಖದ ಸಾರವನ್ನು ಅನುಭವಿಸಲು ಸಾಧ್ಯ. ಹೀಗಾಗಿ ಅವಳ ಅಥವಾ ಅವನ ಇಚ್ಛೆಗೆ ಅನುಗುಣವಾಗಿ ಅವರು ಬಯಸಿದಂತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಸಾಮಾನ್ಯವಾಗಿ ಪುರುಷರು ಲೈಂಗಿಕ ಕ್ರಿಯೆಯ ವೇಳೆ ಮಹಿಳೆಯರ ಮೇಲೆರಗಿ ಸುಖ ಪಡೆಯುವುದನ್ನು ಬಯಸುತ್ತಾರೆ. ಹೆಚ್ಚಿನವರು ಇದು ಸಾಂಪ್ರದಾಯಿಕ ವಿಧಾನ ಎಂದೇ ಭಾವಿಸಿದ್ದಾರೆ. ಆದರೆ ಇದಕ್ಕೂ ಉತ್ತಮವಾದ ವಿಧಾನ ಮತ್ತು ಭಂಗಿಗಳು ರತಿ ಕ್ರೀಡೆಯಲ್ಲಿದೆ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಇಂತಹ ಅನೇಕ ವಿಷಯಗಳನ್ನು ಕಾಮಪ್ರಚೋದಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದ್ದು, ಇವುಗಳನ್ನು ಅನುಸರಿಸಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಲೈಂಗಿಕ ಜೀವನ ಆನಂದದಾಯಕವಾಗಿರುತ್ತದೆ. ಲೈಂಗಿಕ ಕ್ರಿಯೆಯ ವೇಳೆ ಪರಾಕಾಷ್ಠೆಯನ್ನು ತಲುಪುವುದು ರತಿ ಕ್ರೀಡೆಯ ನಿಜವಾದ ಸುಖ ಎಂಬುದು ತಿಳಿದಿರಲಿ. ದೇಹಗಳ ಮಿಲನದ ವೇಳೆ ಉಂಟಾಗುವ ಈ ಭಾವನೆ ನಿಮ್ಮ ಸಂಗಾತಿಯನ್ನು ಸಂತೃಪ್ತಿಪಡಿಸುತ್ತದೆ. ಆದರೆ ಲೈಂಗಿಕ ಕ್ರಿಯೆ ಮುಕ್ತಾಯವಾಗುತ್ತಿದ್ದಂತೆ ಅನೇಕ ಸಂಗಾತಿಯಿಂದ ದೂರ ಸರಿಯುವ ತಪ್ಪು ಮಾಡುತ್ತಾರೆ. ಇದು ಅವರ ಭಾವನೆ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ನೆನಪಿಟ್ಟುಕೊಳ್ಳಿ. ಲೈಂಗಿಕ ಸುಖ ಸಿಗುತ್ತಿದ್ದಂತೆ ಅವರೊಂದಿಗೆ ಮತ್ತಷ್ಟು ಪ್ರೀತಿ ತೋರಿಸಿ. ಈ ವೇಳೆ ನಿಮ್ಮ ಸಂಗಾತಿಯನ್ನು ಮುದ್ದಾಡುವುದರಿಂದ ಪ್ರಣಯದಾಟದ ಅಸಲಿ ಆನಂದ ಅನುಭವಿಸಬಹುದು ಎಂದು ಮನಃಶಾಸ್ತ್ರಜ್ಞರು ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.